ನಮಸ್ಕಾರ ನಕ್ಷತ್ರಗಳು. ಇಗೋ ನಿಮಗೆಲ್ಲರಿಗೂ ನಕ್ಷತ್ರದ ಸ್ವಾಗತ. ನಾನು ನಿಮಗೆ ಅನೇಕ ನಕ್ಷತ್ರಗಳನ್ನು ಪರಿಚಯ ಮಾಡಿದ್ದೇನೆ. ಇವತ್ತು ಇನ್ನೊಂದು ನಕ್ಷತ್ರದ ಜೊತೆಗೆ ನಿಮ್ಮ ಮುಂದೆ ನಿಂತಿದ್ದೇನೆ. ಈ ನಕ್ಷತ್ರ ಸುಧಾ ಜಿ ಅವರು. ಮುಖ್ಯ ಗುರುಗಳು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ನೌಬಾದ್ ಬೀದರ್. ಸುಧಾ ಟೀಚರನ್ನು ಎಲ್ಲರೂ ಶಿಸ್ತಿನ ಸಿಪಾಯಿ ಎಂದೇ ಕರೆಯುವುದು. ಅದರಲ್ಲೂ ಮಕ್ಕಳು ಪ್ರೀತಿಯಿಂದ ಶಿಸ್ತಿನ ಮೇಡಮ್ ಎಂದೇ ಇವರನ್ನು ಕರೆಯುತ್ತಾರೆ. ಇಂಥ ಶಿಸ್ತಿನ ಸಿಪಾಯಿ ಹುಟ್ಟಿದ್ದು ತುಮಕೂರು ಜಿಲ್ಲೆಯಲ್ಲಿ. ಆದರೂ ಅವರು 17 ವರ್ಷ ಸೇವೆ ಸಲ್ಲಿಸಿದ್ದು ಬೀದರ್ ಜಿಲ್ಲೆಯಲ್ಲಿ. ಇವರು ಈವರೆಗೆ 3 ಶಾಲೆಯಲ್ಲಿ ಕೆಲಸ ಮಾಡಿದ್ದಾರೆ. 3 ಶಾಲೆಯಲ್ಲೂ ಇವರ ಅನುಭವ ಅನನ್ಯ. ಇವರು 2008ರಲ್ಲಿ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಮಹಾರಾಜ್ ತಾಂಡದಲ್ಲಿ ಕೆಲಸ ಶುರು ಮಾಡುತ್ತಾರೆ. ಎಲ್ಲ ಯುವ ಟೀಚರ್ಗಳ ಹಾಗೆ ಸುಧಾ ಟೀಚರ್ ಅವರು ತನ್ನ ಶಾಲೆ ಬಗ್ಗೆ ಅದ್ಭುತವಾದ ಕನಸು ಕಂಡವರು. ಅವರ ಕನಸಲ್ಲಿ ಅವರಿಗೆ ಸಿಕ್ಕುವ ಶಾಲೆ ದೊಡ್ಡದಾಗಿರುತ್ತೆ, ಅನೇಕ ತರಗತಿಗಳು ಇರುತ್ತವೆ, ತುಂಬ ಮಕ್ಕಳು ಓಡಾಡ್ತವೆ, ಜೊತೆಗೆ ತುಂಬ ಶಿಕ್ಷಕರು ಅಲ್ಲಿ ಕೆಲಸ ಮಾಡುತ್ತಾರೆ. ಸುಸಜ್ಜಿತವಾದ ಕಟ್ಟಡ, ಒಳ್ಳೆ ಆಟದ ಮೈದಾನ, ಹೂತೋಟ ಎಲ್ಲವೂ ಸುಸಜ್ಜಿತವಾಗಿರುತ್ತದೆ ಎಂದು ಕನಸು ಕಾಣುತ್ತಾರೆ. ಅಂಥ ಒಂದು ಶಾಲೆಯನ್ನು ಹುಡುಕುತ್ತಾ ನಮ್ಮ ಟೀಚರ್ ಬರ್ತಾರೆ. ಶಾಲಾ ಹುಡುಕಿದ್ದೇ ಅವರಿಗೆ ಹುಡುಕುತ್ತಾ ತುಂಬ ಕಷ್ಟ ಆಗ್ತದೆ. ಯಾಕೆಂದರೆ ಅವರು ನೇಮಕವಾದ ಶಾಲೆ ತುಂಬ ದೂರ ಇತ್ತು. ಅಲ್ಲಿಗೆ ಸಾರಿಗೆ ವ್ಯವಸ್ಥೆಯೇ ಇರಲಿಲ್ಲ. 3 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಾಯಿತು. ಶಾಲೆ ಇರುವ ಹಳ್ಳಿಯೇನೂ ಸಿಕ್ಕಿತ್ತು. ನಮ್ಮ ಸುಧಾ ಟೀಚರ್ ಹಳ್ಳಿಯ ಒಳಗೆ ಶಾಲೆ ಹುಡುಕಿದ್ರು. ಶಾಲೆ ಕಾಣಲೇ ಇಲ್ಲ. ಎಷ್ಟು ಹುಡುಕಿದ್ರು ಶಾಲೆ ಇಲ್ಲ. ಕಡೆಗೆ ಅಲ್ಲಿ ಯಾರ ಹತ್ರನೋ ಕೇಳಿದರು, ಈ ಶಾಲೆ ಎಲ್ಲಿ ಅಂತ. ಆಗ ಒಬ್ಬರು ಇವರಿಗೆ ಕೈ ಮಾಡಿ ತೋರಿಸಿದರು, ನೋಡಿ ಅಲ್ಲಿ ಒಂದು ಸೇವಾಲಾಲ್ ಮಂದಿರ ಇದೆಯಲ್ಲ, ಅಲ್ಲೇ ಶಾಲೆ ನಡೀತಾ ಇದೆ. ನಮ್ಮ ಟೀಚರ್ ಆ ದೇವಸ್ಥಾನಕ್ಕೆ ಹೋಗುತ್ತಾರೆ. ದೇವಸ್ಥಾನದ ಎದುರೊಂದು ಕಟ್ಟೆ ಇದೆ. ಕಟ್ಟೆಯಲ್ಲಿ ಸ್ವಲ್ಪ ಮಕ್ಕಳು ಕೂತಿದ್ದಾರೆ, ಒಂದು ಟೀಚರ್ ಇದ್ದಾರೆ, ಪಾಠ ಮಾಡುತ್ತಿದ್ದಾರೆ. ನಮ್ಮ ಟೀಚರಿಗೆ ಆಶ್ಚರ್ಯ, ದಿಗಿಲು, ಬೇಸರ ಎಲ್ಲವೂ ಒಟ್ಟಿಗೆ ಆಯಿತು. ಅವರು ಹೋಗಿ ಅಲ್ಲಿ ಪಾಠ ಮಾಡ್ತಿದ್ದ ಮೇಷ್ಟ್ರಿಗೆ ಹೇಳ್ತಾರೆ ಹಾಗೂ ಶಾಲೆಗೆ ಸೇರ್ತಾರೆ. ಬಿಟ್ಟೇ ಹೋಗೋಣ ಎಂದು ಅನಿಸ್ತದೆ ನಮ್ಮ ಸುಧಾ ಟೀಚರಿಗೆ. ಆದರೂ ಮನಸ್ಸು ಗಟ್ಟಿ ಮಾಡಿ ಅವರು ನಿಂತು ಬಿಡ್ತಾರೆ. ಪ್ರಾರಂಭದ ಕೆಲವು ದಿವಸಗಳು ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳುವುದರಲ್ಲೇ ಹೋಗುತ್ತದೆ. ಶಾಲೆಗೆ ಕಟ್ಟಡ ಸ್ಯಾಂಕ್ಷನ್ ಆಗಿದೆ, ಆದರೆ ಕಟ್ಟಡ ಸಂಪೂರ್ಣಗೊಳ್ಳಿಲ್ಲ, ಅರ್ಧದಲ್ಲಿ ನಿಂತಿದೆ. ಮಕ್ಕಳಲ್ಲಿ ಕಲಿಕೆ ಏನೂ ಇಲ್ಲ. ಹಾಗೆ ನೋಡಿದರೆ ಮಕ್ಕಳು ಶಾಲೆಗೆ ಬರುವುದಿಲ್ಲ. ಬೆರಳೆಣಿಕೆಯಷ್ಟು ಮಕ್ಕಳು ಮಾತ್ರ ಹಾಜರಿ. ಅದು ಕೂಡ ದಿವಸಾಗಲೂ ಹಾಜರಾಗುವುದಿಲ್ಲ. ಒಂದು ದಿವಸ ಬಂದರೆ 4 ದಿವಸ ಇಲ್ಲ. ಪರಿಸ್ಥಿತಿ ತುಂಬ ಹದಗೆಟ್ಟಿತ್ತು. ಸುಧಾ ಟೀಚರಿಗೆ ಎಂಥ ಕನಸು ಕಂಡೆ, ಎಂಥ ಶಾಲೆಗೆ ಬಂದೆ, ಇಲ್ಲಿಂದ ಓಡಿ ಹೋಗೋಣ ಅನಿಸಿತು. ಆದರೂ ಟೀಚರ್ ಮನಸ್ಸು ಗಟ್ಟಿ ಮಾಡಿ ನಿಂತರು. ಈ ಶಾಲೆಯನ್ನು ಬದಲಾಯಿಸಬೇಕು ಎಂದು ಪಣ ತೊಟ್ಟರು. ಶಾಲೆಯ ಅಭಿವೃದ್ಧಿ ಕೆಲಸ ಪ್ರಾರಂಭಿಸಿದರು. ಮೊದಲಿಗೆ ಮಾಡಿದ್ದು ಟೀಚರ್ ಮಕ್ಕಳಿಗೆ ಚೆನ್ನಾಗಿ ಕಲಿಸುವ ಕೆಲಸ. ಮಕ್ಕಳನ್ನು ಪ್ರೀತಿಯಿಂದ ಮಾತಾಡಿಸುವುದು, ಅವರಿಗೆ ಅರ್ಥ ಆಗುವ ಹಾಗೆ ಕಲಿಸಲು ಪ್ರಾರಂಭಿಸಿದರು. ಆಗ ಅವರಿಗೆ ಗೊತ್ತಾಯಿತು, ಮಕ್ಕಳ ಮಾತೃಭಾಷೆ ಲಂಬಾಣಿ. ಅವರಿಗೆ ಕನ್ನಡ ಬರುತ್ತಿರಲಿಲ್ಲ, ಟೀಚರಿಗೆ ಲಂಬಾಣಿ ಬರುತ್ತಿರಲಿಲ್ಲ. ಹಾಗೆ ಮಕ್ಕಳೊಂದಿಗೆ ಸಂವಹನ ಸಾಧ್ಯವಿಲ್ಲ. ಆದುದರಿಂದಲೇ ಟೀಚರ್ ಲಂಬಾಣಿ ಕಲಿತರು. ಮಕ್ಕಳೊಂದಿಗೆ ಮೆಲ್ಲನೆ ಲಂಬಾಣಿಯಲ್ಲೇ ಮಾತಾಡಲಿಕ್ಕೆ ಪ್ರಾರಂಭಿಸಿದರು.
ಟೀಚರ್ ಲಂಬಾಣಿ ಭಾಷೆಯನ್ನು ಮಾತಾಡುವುದು ನೋಡಿ ಮಕ್ಕಳಿಗೆ ಖುಷಿಯಾಯಿತು. ಮಕ್ಕಳು ಉತ್ಸಾಹದಿಂದ ಕಲಿಯಲು ಮುಂದಾದರು. ಇದನ್ನು ಪೋಷಕರು ಗಮನಿಸಿದರು. ಅವರಿಗೆ ಈ ಟೀಚರ್ ಬಗ್ಗೆ ವಿಶ್ವಾಸ, ಗೌರವ ಹೆಚ್ಚಾಯಿತು. ಪೋಷಕರು ಶಾಲೆಗೆ ಬಂದು ಟೀಚರ್ ಹತ್ರ ಮಾತಾಡಲಿಕ್ಕೆ ಪ್ರಾರಂಭಿಸಿದರು. ಟೀಚರಿಗೆ ಸಹಾಯ ಮಾಡಲು ಪ್ರಾರಂಭಿಸಿದರು. ಹೀಗೆ ಕ್ರಮೇಣ ಮಕ್ಕಳ ಕಲಿಕೆಯಲ್ಲಿ ತುಂಬ ಅಭಿವೃದ್ಧಿಯಾಯಿತು. ಈ ಬಗ್ಗೆ ಸುತ್ತಮುತ್ತಲಿನ ಜನ ಮಾತಾಡುವಾಗೆ ಆಯಿತು. ಒಂದು ಸಲ ಕಲಿಕೆ ಒಂದು ಮಟ್ಟಕ್ಕೆ ಬಂದ ಮೇಲೆ ನಮ್ಮ ಟೀಚರ್ ಕೈ ಹಾಕಿದ್ದು ಕಟ್ಟಡ ಕೆಲಸಕ್ಕೆ. ಕಟ್ಟಡ ಸ್ಯಾಂಕ್ಷನ್ ಆಗಿತ್ತು. ಕಟ್ಟಡ ಕಾಮಗಾರಿ ಅರ್ಧದಲ್ಲಿ ನಿಂತಿತ್ತು. ಟೀಚರ್ ಮುಖ್ಯ ಗುರುಗಳಿಗೆ ತುಂಬ ಸಹಕಾರ ಕೊಟ್ಟು ಈ ಕಟ್ಟಡ ಸಂಪೂರ್ಣ ತಯಾರಾಗುವ ಹಾಗೆ ನೋಡಿಕೊಂಡರು. ಮಕ್ಕಳಿಗೆ ಹೊಸ ಕಟ್ಟಡ ಸಿಕ್ಕಿದ ಖುಷಿ, ತಮ್ಮ ಊರಲ್ಲಿ ಒಂದು ಒಳ್ಳೆಯ ಶಾಲೆ ಆಯಿತಲ್ಲ ಎಂಬ ಪೋಷಕರಿಗೆ ಹೆಮ್ಮೆ, ಹೀಗೆ ಎಲ್ಲರಿಗೂ ಖುಷಿ ಆಯಿತು. ಆಗ ಇವರ ಮುಖ್ಯ ಗುರುಗಳು ವರ್ಗಾವಣೆ ಆಗಿ ಹೋದರು. ಸುಧಾ ಟೀಚರಿಗೆ ಮುಖ್ಯ ಗುರುಗಳ ಜವಾಬ್ದಾರಿ ಬಂತು. ಟೀಚರ್ ಶಾಲೆಯ ಎಲ್ಲ ಕೊಠಡಿಗಳನ್ನು ಸುಣ್ಣ ಬಣ್ಣ ಹಚ್ಚಿ ಶಾಲೆಯನ್ನು ತುಂಬ ಚಂದ ಮಾಡಿದರು. ಎಲ್ಲ 4 ತರಗತಿಗಳನ್ನು ತಾನೊಬ್ಬನೇ ಕಲಿಸಬೇಕಾಗಿರುವುದರಿಂದ ಅದನ್ನು ಚಂದ ಪ್ಲ್ಯಾನ್ ಮಾಡಿ ಚಂದ ಕಲಿಸಲು ಪ್ರಾರಂಭಿಸಿದರು. ನಲಿಕಲಿ ಕ್ಲಾಸನ್ನು ತುಂಬ ಚಂದ ಮಾಡಿದರು. ನಲಿಕಲಿ ಕೋಣೆಯನ್ನು ಚೆನ್ನಾಗಿ ಮಾಡಿದರು. ನಲಿಕಲಿ ಚಪ್ಪರವನ್ನು ಚೆನ್ನಾಗಿ ಮಾಡಿದರು. ಆ ಪ್ರದೇಶದಲ್ಲೇ ಒಂದು ಒಳ್ಳೆಯ ನಲಿಕಲಿ ಕ್ಲಾಸ್ ಎಂಬ ಬಿರುದು ಈ ಶಾಲೆಗೆ ಬಂತು. 2015ರಲ್ಲಿ ಶಾಲಾ ಸಿದ್ಧಿ ಕಾರ್ಯಕ್ರಮದಲ್ಲಿ ಈ ಶಾಲೆ ಆಯ್ಕೆಯೂ ಆಯಿತು. ಇವರ ನಲಿಕಲಿ ಕ್ಲಾಸ್ ಮಾದರಿ ನಲಿಕಲಿ ಕ್ಲಾಸ್ ಆಯಿತು. ಇವರ ಕ್ಲಾಸನ್ನು ನೋಡಲು ತುಂಬ ಶಿಕ್ಷಕರು ಬೇರೆ ಬೇರೆ ಕಡೆಯಿಂದ ಬಂದರು. ಇವರ ಕೆಲಸವನ್ನು ಕೊಂಡಾಡಿದರು. ಮರದ ಕೆಳಗೆ ನಡೆಯುತ್ತಿದ್ದ ಶಾಲೆಗೆ ಸುಸಜ್ಜಿತ 4 ಕೋಣೆಗಳನ್ನು ಕಟ್ಟಿಸಿ ಮಕ್ಕಳ ಕಲಿಕೆಯಲ್ಲಿ ತುಂಬ ಅಭಿವೃದ್ಧಿ ಮಾಡಿ ಮಾದರಿ ನಲಿಕಲಿ ತರಗತಿಯನ್ನು ಸೃಷ್ಟಿಸಿ ಸಮುದಾಯದ ಪ್ರೀತಿ ವಿಶ್ವಾಸವನ್ನು ಪಡೆಕೊಂಡು ಅತ್ಯಂತ ಪ್ರೀತಿಯಿಂದ ಶಾಲೆಯನ್ನು ಬಿಟ್ಟು ಇನ್ನೊಂದು ಶಾಲೆಗೆ ಹೋದರು ನಮ್ಮ ಸುಧಾ ಟೀಚರ್. ಸುಧಾ ಟೀಚರ್ ಅವರ 2ನೇ ಶಾಲೆ ರಾಜನಾಳ್ ಶಾಲೆ, ಬೀದರ್ ತಾಲೂಕು. 2019ರಲ್ಲಿ ಅವರು ನಾನ್ ಕರ್ನಾಟಕ ಕೋಟದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಮುಖ್ಯ ಶಿಕ್ಷಕರಾಗಿ ಬಡ್ತಿ ಹೊಂದಿದರು. ಈ ಶಾಲೆಗೆ ಬಂದರು. ಈ ಶಾಲೆ ಮಾತ್ರ ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿತ್ತು. ತುಂಬ ಹಳೆಯದಾದ ತರಗತಿ ಕೊಠಡಿಗಳು, ಸುಣ್ಣ ಬಣ್ಣ ಕಾಣದೆ ಎಷ್ಟೋ ವರ್ಷಗಳಾಗಿತ್ತು. ಕರೆಂಟ್ ಇಲ್ಲ, ಶೌಚಾಲಯ ಯಾವುದೇ ಉಪಯೋಗಿಸಲು ಸೂಕ್ತವಾಗಿಲ್ಲ. ಹೀಗಿರುವಾಗ ಆಸಕ್ತಿ ಇಲ್ಲದ ಶಿಕ್ಷಕರು, ಕಲಿಕೆ ಇಲ್ಲದ ಮಕ್ಕಳು. ಇವರು ಬಂದ ಮೊದಲನೇ ದಿವಸ 110 ದಾಖಲಾತಿ ಇದ್ದದ್ದು. ಬೆಳಗ್ಗಿನ ಅಸೆಂಬ್ಲಿಯಲ್ಲಿ ಹಾಜರಾದ ಮಕ್ಕಳ ಸಂಖ್ಯೆ ಬರೀ 17. ಇದನ್ನು ನೋಡಿ ನಮ್ಮ ಟೀಚರ್ ಕಂಗಾಲಾಗಿ ಹೋದರು. ಆಗಲೇ ಅವರು ಈ ಶಾಲೆಯನ್ನು ಒಂದು ಉತ್ತಮ ಶಾಲೆಯಾಗಿ ಮಾರ್ಪಾಡಿಸಬೇಕೆಂದು ದೃಢ ನಿಶ್ಚಯ ಮಾಡಿತ್ತು. ನಮ್ಮ ಟೀಚರ್ಗೆ ಎಲ್ಲ ಕಡೆಯಿಂದಲೂ ಸವಾಲಾಗಿತ್ತು. ಶಿಕ್ಷಕರಿಂದ, ಸಮುದಾಯದರಿಂದ, ಮಕ್ಕಳಿಂದ ಎಲ್ಲ ಸವಾಲೇ ಇತ್ತು. ಇವರು ಶಿಕ್ಷಕರೊಂದಿಗೆ ನಿರಂತರ ಮೀಟಿಂಗ್ ಮಾಡಿ ಅವರ ವಿಶ್ವಾಸವನ್ನು ಗಳಿಸಿದರು. ಪ್ರತಿ ಮೀಟಿಂಗಲ್ಲೂ ಶಾಲೆಯ ಅಭಿವೃದ್ಧಿ ಮತ್ತು ಮಕ್ಕಳ ಕಲಿಕೆ ಬಗ್ಗೆ ಮಾತಾಡುತ್ತಿದ್ದರು. ಪ್ರತಿ ಮೀಟಿಂಗಲ್ಲೂ ಯೋಜನೆ ವಿಮರ್ಶೆ ಹೀಗೆ ಮಾಡುತ್ತಾ ಶಿಕ್ಷಕರ ವಿಶ್ವಾಸ ಗಳಿಸಿದರು. ಈ ಯೋಜನೆಗಳಲ್ಲಿ ಶಿಕ್ಷಕರೆಲ್ಲರೂ ಕ್ರಮೇಣ ಭಾಗವಹಿಸಲು ಪ್ರಾರಂಭಿಸಿದರು. ಕಡೆಗೆ ಶಿಕ್ಷಕರೇ ಯೋಜನೆ ತಯಾರಿಸಿ ಅನುಷ್ಠಾನಗೊಳಿಸಿ ಕೆಲಸವನ್ನು ಮುಂದುವರಿಸಲು ಪ್ರಾರಂಭಿಸಿದರು. ಹೀಗೆ ಶಿಕ್ಷಕರ ಸಭೆಗಳು ಅತ್ಯಂತ ಪರಿಣಾಮಕಾರಿಯಾಗಿ ನಮ್ಮ ಟೀಚರ್ ಮಾಡಲಿಕ್ಕೆ ಪ್ರಾರಂಭಿಸಿದರು. ಮಕ್ಕಳ ಕಲಿಕೆಯಲ್ಲಿ ತುಂಬ ಅಭಿವೃದ್ಧಿ ಆಯಿತು. ಶಿಕ್ಷಕರು ತುಂಬ ಕೆಲಸಗಳನ್ನು ಹಂಚಿಕೊಳ್ಳಲು, ಜವಾಬ್ದಾರಿಗಳನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿದರು. ತುಂಬ ಮುತುವರ್ಜಿಯಿಂದ ಶಾಲೆಯ ಕೆಲಸ ಮಾಡಲು ಶುರು ಮಾಡಿದರು. ಗಿಡ ನೆಡಲಿಕ್ಕೆ ಶುರು ಮಾಡಿದರು. ಶಾಲೆಯ ಪರಿಸರವನ್ನು ಉತ್ತಮ ಮಾಡಿದರು.
ಪರಿಸರ ಸ್ವಚ್ಛ ಮಾಡೋದು ಹೇಗೆ ಪ್ರಾರಂಭವಾಗಿ ಇವತ್ತು ಈ ಶಾಲೆ ಹಸಿರಿನಿಂದ ಕಂಗೊಳಿಸುತ್ತಿದೆ. ಎಲ್ಲ ತರಗತಿ ಕೋಣೆಗಳಿಗೆ ಸುಣ್ಣ ಬಣ್ಣ ಹಚ್ಚಿ ತುಂಬ ಸುಂದರ ಮಾಡಿದ್ದಾರೆ. ಕರೆಂಟ್ ವ್ಯವಸ್ಥೆ ಮಾಡಿದರು, ಫ್ಯಾನ್ ಹಾಕಿಸಿದರು. ಊರಿನ ಪರವೂರಿನ ದಾನಿಗಳಿಂದ ಇದೆಲ್ಲವನ್ನು ಮಾಡಲಿಕ್ಕೆ ಅವರಿಗೆ ಸಾಧ್ಯವಾಯಿತು. ಈ ಶಾಲೆಯಲ್ಲೇ ಕಲಿತು ಇವತ್ತು ಒಳ್ಳೆಯ ಹುದ್ದೆಯಲ್ಲಿ ಇರುವ ಜನರನ್ನು ಗುರುತಿಸಿ ಅವರಿಂದ ಸಹಾಯ ಪಡೆದರು ನಮ್ಮ ಟೀಚರ್. ಶೌಚಾಲಯವನ್ನು ಚೆನ್ನಾಗಿ ಮಾಡಿಸಿದರು, ಪ್ರೊಜೆಕ್ಟರ್ಗಳನ್ನು ತರಗತಿಗಳಲ್ಲಿ ಹಾಕಿಸಿದರು, ಊಟದ ತಟ್ಟೆ ತಂದುಕೊಟ್ಟರು. ಜಿಲ್ಲೆಯ ರೋಟರಿಯಿಂದ ಬೆಂಚು ಟೇಬಲ್ ಪಡ್ಕೊಂಡ್ರು. ಗ್ರಾಮ ಪಂಚಾಯತಿಂದ ಶಾಲೆಗೆ ಅಗತ್ಯ ಇರುವ ಸೌಲಭ್ಯಗಳನ್ನು ಪಡೆದರು. ನಮ್ಮ ಟೀಚರ್ ಸುಧಾ ಮಕ್ಕಳಿಗೆ ತುಂಬ ಚೆಂದ ಇಂಗ್ಲೀಷ್ ಕಲಿಸುತ್ತಿದ್ದರು. ಇಂಗ್ಲೀಷಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಓದಿ ಬರೆಯಲು ಹಾಗೆ ಮಾತಾಡಲು ಪ್ರಾರಂಭಿಸಿದರು. ಸುತ್ತಮುತ್ತಲಿನ ಜನ ಈ ಶಾಲೆಯ ಸಾಧನೆ ಬಗ್ಗೆ ಕೊಂಡಾಡಲು ಪ್ರಾರಂಭಿಸಿದರು. ಮಕ್ಕಳು ಇಂಗ್ಲೀಷಲ್ಲಿ ಮಾತಾಡುವುದನ್ನು ನೋಡಿ ಸುತ್ತಮುತ್ತಲಿನ ಜನ ಈ ಶಾಲೆಯ ಸಾಧನೆಯನ್ನು ಕೊಂಡಾಡಿದರು. ಟೀಚರ್ ಸುಧಾರವರ 3ನೇ ಶಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ನೌಬಾದ್. ಇದು ಬೀದರ್ ನಗರಕ್ಕೆ ಹೊಂದಿಕೊಂಡಿರುವಂಥ ಶಾಲೆ. ಆದುದರಿಂದ ಇಲ್ಲಿ ಸೆಮಿ ಅರ್ಬನ್ ಕಲ್ಚರ್ ಇದೆ. ಮಕ್ಕಳಿಗೆ ಸುಧಾ ಟೀಚರ್ ಇಲ್ಲಿ ಬರುವಾಗ ಶಿಸ್ತು ತುಂಬ ಕಡಿಮೆ ಇತ್ತು. ಮಕ್ಕಳು ಆ ಕಡೆ ಈ ಕಡೆ ಓಡಾಡ್ತಿದ್ರು. ಹಾಗೆ ನೋಡಿದರೆ ಶಿಸ್ತಿನ ಲವಲೇಶವೂ ಇಲ್ಲ. ಅನೇಕ ಮಕ್ಕಳಲ್ಲಿ ಕೆಟ್ಟ ಅಭ್ಯಾಸ ಸಾಕಷ್ಟಿತ್ತು. ಕಲಿಕೆ ಒಂದನ್ನು ಬಿಟ್ಟು ಇತರ ಬೇಡದ ಚಟುವಟಿಕೆಯಲ್ಲಿ ಮಕ್ಕಳು ತುಂಬ ಭಾಗಿಯಾಗುತ್ತಿದ್ದರು. 110 ಹಾಜರಾತಿ, ಆದರೂ ಮಕ್ಕಳು ಬರ್ತಿದ್ದದ್ದು 50. 6-7ನೇ ತರಗತಿ ಮಕ್ಕಳ ವರ್ತನೆ ಅಂತೂ ಹೇಳತೀರದು ತುಂಬ ಕೆಟ್ಟದಾಗಿತ್ತು. ಅವರನ್ನು ನಿಭಾಯಿಸಲು ಸಾಧ್ಯವೇ ಇರಲಿಲ್ಲ ಯಾವುದೇ ಟೀಚರಿಗೆ. ಶಿಸ್ತಿನ ಸಿಪಾಯಿ ಆಗಿರುವ ನಮ್ಮ ಟೀಚರ್ ಮೊದಲಿಗೆ ತಂದದ್ದು ಶಿಸ್ತಿನ ಅಳವಡಿಕೆ. ಅವರು ಪ್ರಾರಂಭಿಸಿದ್ದು ಮಕ್ಕಳಲ್ಲಿ ಅಲ್ಲ, ಅವರು ಪ್ರಾರಂಭಿಸಿದ್ದು ಶಿಕ್ಷಕರಲ್ಲಿ ಶಿಸ್ತನ್ನು ತರೋದು. ಸ್ವಲ್ಪ ಕಷ್ಟದ ವಿಷಯ ಶಿಕ್ಷಕರಲ್ಲಿ ಶಿಸ್ತನ್ನು ತರೋದು. ಆದರೂ ಸುಧಾ ಟೀಚರ್ ಬಿಡಲಿಲ್ಲ. ಸತತವಾಗಿ ನಿರಂತರವಾಗಿ ಶಿಕ್ಷಕರೊಂದಿಗೆ ಕೆಲಸ ಮಾಡಿ ಶಿಸ್ತಿನ ಒಂದು ಶಿಕ್ಷಕ ವೃಂದವನ್ನು ತಯಾರಿಸಿದರು. ಆಮೇಲೆ ಎಲ್ಲ ಶಿಕ್ಷಕರು ಸೇರಿ ಮಕ್ಕಳಲ್ಲಿ ಶಿಸ್ತನ್ನು ತಂದರು. ತರಗತಿಗಳಿಗೆ ತನ್ನ ಸ್ವಂತ ಖರ್ಚಿನಿಂದ ಸುಣ್ಣ ಬಣ್ಣ ಹಚ್ಚಿದರು. ಶಾಲೆಯಲ್ಲಿ ಅಸೆಂಬ್ಲಿಯನ್ನು ಚೆನ್ನಾಗಿ ಮಾಡಲು ಪ್ರಾರಂಭಿಸಿದರು. ಶಾಲಾ ಸಂಸದ್ ಮಾಡಿದರು. ಸಂಸದನ್ನು ತುಂಬ ಚೆನ್ನಾಗಿ ನಡೆಸುವ ಹಾಗೆ ನೋಡಿಕೊಂಡರು. ಈ ಎಲ್ಲ ಬದಲಾವಣೆಗಳನ್ನು ನೋಡಿ ಈ ಶಾಲೆಗೆ ಬೈಲಿಂಗ್ವಲ್ ಕ್ಲಾಸ್ ಸ್ಯಾಂಕ್ಷನ್ ಆಗಿತ್ತು. ನಲಿಕಲಿ ಕನ್ನಡದ ಜೊತೆಗೆ 1ನೇ ತರಗತಿ ಇಂಗ್ಲೀಷಲ್ಲೂ ಪ್ರಾರಂಭವಾಯಿತು. ಮಕ್ಕಳಿಗೆ ಕೂತುಕೊಳ್ಳಲು ಟೇಬಲ್ ಚೇರ್ ಮಾಡಲಾಯಿತು. ಮ್ಯೂಸಿಕಲ್ ಸಾಮಗ್ರಿಗಳ ಜೊತೆಗೆ ರಾಷ್ಟ್ರಗೀತೆ ಹಾಡುವುದು, ಇತರ ಹಾಡುಗಳನ್ನು ಹಾಡುವುದು ಶುರುವಾಯಿತು. ಮಕ್ಕಳೇ ಸಂಸತ್ನಿಂದ ಅಸೆಂಬ್ಲಿಯನ್ನು ತುಂಬ ಪರಿಣಾಮಕಾರಿಯಾಗಿ ನಡೆಸಲು ಪ್ರಾರಂಭಿಸಿದರು. ಶಾಲೆಗೆ ಪ್ರಾಜೆಕ್ಟರ್, ಸ್ಕೂಲ್ ಬ್ಯಾಗ್, ನೋಟ್ಬುಕ್, ಪೆನ್, ಪೆನ್ಸಿಲ್, ಊಟದ ತಟ್ಟೆ ಹೀಗೆ ಎಲ್ಲವೂ ಬಂತು. ಶಾಲೆ ತುಂಬ ಆಕರ್ಷಕವಾಗಿ ಕಾಣಲು ಪ್ರಾರಂಭವಾಯಿತು. ಇದರ ಪರಿಣಾಮ ಏನೆಂದರೆ ಸುತ್ತಮುತ್ತಲಿನ ಮಕ್ಕಳು ಈ ಶಾಲೆಗೆ ಭರ್ತಿಯಾದರು. ದಾಖಲಾತಿ ತುಂಬ ಹೆಚ್ಚಾಯಿತು. ಒಂದೇ ವರ್ಷದಲ್ಲಿ 110ರಿಂದ 167ಕ್ಕೆ ಏರಿತು. ದಾಖಲಾದ ಮಕ್ಕಳು ಸದಾ ಶಾಲೆಗೆ ಹಾಜರಾಗುವಾಗೆ ಎಲ್ಲ ಟೀಚರ್ ನೋಡಿಕೊಂಡರು. ತುಂಬ ಅನೇಕ ಕ್ರಮಗಳನ್ನು ಕೈಗೊಂಡರು. ಇವತ್ತು ಒಂದು ಮಗು ಗೈರು ಹಾಜರಾಗುವುದಾದರೆ ಶಿಕ್ಷಕರಲ್ಲಿ ಹೇಳಿ ಪರ್ಮಿಷನ್ ಪಡೆದೇ ಗೈರು ಹಾಜರಾಗೋದು. ಇನ್ನೊಂದು ತುಂಬ ಪರಿಣಾಮಕಾರಿಯಾದಂಥ ಪ್ರಯೋಗ ಈ ಟೀಚರ್ ಮಾಡಿದ್ದು ಪಿಯರ್ ಗ್ರೂಪ್ ಲರ್ನಿಂಗ್, ಸಹಪಾಠಿಗಳೊಂದಿಗೆ ಕಲಿಕೆ. ಇದು ತುಂಬ ಯಶಸ್ವಿಯಾದ ಒಂದು ಪ್ರಕ್ರಿಯೆ. ತುಂಬ ಮಕ್ಕಳಿಗೆ ತುಂಬ ಚೆನ್ನಾಗಿ ಕಲಿಸ್ಲಿಕ್ಕಾಯಿತು, ಕಲೀಲಿಕ್ಕೂ ಆಯಿತು.
ದೊಡ್ಡ ಮೈದಾನ ಇರುವ ಈ ಶಾಲೆಯಲ್ಲಿ ಒಳ್ಳೆ ತೋಟಕ್ಕೆ ತುಂಬ ಒಳ್ಳೆ ಪ್ರಯತ್ನ ಮಾಡಿ ಇವತ್ತು ಅತ್ಯಂತ ಪರಿಣಾಮಕಾರಿಯಾದಂಥ ಅತ್ಯಂತ ಸಮೃದ್ಧವಾದ ತೋಟವನ್ನು ಮಾಡಿದ್ದಾರೆ. ಬಿದ್ದು ಹೋಗುತ್ತಿದ್ದ ಶಾಲೆಯನ್ನು ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡಿದ್ದಾರೆ ನಮ್ಮ ಸುಧಾ ಟೀಚರ್. ತುಂಬ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಇರುವ ಶಾಲೆಗೆ ಹೋಗಿ ಸತತ ಪ್ರಯತ್ನ ಹಾಗೂ ನಿರಂತರ ಶ್ರಮದಿಂದ ಉತ್ತಮ ಶಾಲೆ ಮಾಡುವ ನಮ್ಮ ಟೀಚರ್ ಸುಧಾ ಜಿ ಅವರಿಗೆ ಶುಭಾಶಯಗಳು. ನಮಸ್ಕಾರ. ನಮ್ಮ ಪಾಡ್ಕಾಸ್ಟ್ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ನೀವು ಸ್ಪೋಟಿಫೈ ಮತ್ತು ಯೂಟ್ಯೂಬ್ ನಮ್ಮನ್ನು ನೀವು ಸಂಪರ್ಕಿಸಬಹುದು. ನಮ್ಮ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟ ಲಿಂಕನ್ನು ಉಪಯೋಗಿಸಿ.